ಜೊತೆಗೇ ಇರ್ತಾರೆ, ಮೋಸ ಮಾಡೋದು ಗೊತ್ತೇ ಆಗಲ್ಲ. ಬಟ್ ಹೇಗೆ ಅದನ್ನು ಫೈಂಡ್ ಔಟ್ ಮಾಡುವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋ ಒಳಗಡೆ 5 ಪಾಯಿಂಟನ್ನು ಶೇರ್ ಮಾಡ್ತಾ ಇದ್ದೀನಿ. 5 ಪಾಯಿಂಟನ್ನು ನಾನು ನೋಟ್ ಮಾಡಿದ್ದೀನಿ. ಕಾಮನ್ ಆಗಿ 5 ಪಾಯಿಂಟಲ್ಲಿ ವ್ಯತ್ಯಾಸ ಬಂದರೆ 100% ನಿಮ್ಮ ಜೊತೆಗೆ ಇದ್ಕೊಂಡು ನಿಮಗೆ ಚೀಟ್ ನಡೀತಾ ಇದೆ, ಚೀಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ಒಂದೊಂದೇ ಪಾಯಿಂಟನ್ನು ನೋಡ್ತಾ ಹೋಗೋಣ. ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಆಗಿದೆ. ಬಿಕಾಸ್ ಏನಂದರೆ ಪ್ರತಿಯೊಬ್ಬರಿಗೂ ಕೂಡ ಸಂಗಾತಿ ಅನ್ನೋದು ಇದ್ದೇ ಇರ್ತಾರೆ. ಸೊ ಈ ನಾನು ಹೇಳುವಂಥ ವಿಚಾರಗಳು ಏನಾದ್ರು ಕಂಡು ಬರ್ತಾ ಇದ್ದರೆ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ಪಾಯಿಂಟ್ ನಂಬರ್ 1 ನೋಡ್ಕೊಂಬರೋಣ. ಸಂಪರ್ಕದ ಕೊರತೆ, ಅಂದರೆ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಏನು ಸಂಪರ್ಕ ಮಾಡ್ತಾರೆ, ಮಾತಾಡ್ತಾರೆ, ಅದರಲ್ಲಿ ಅವರಿಗೆ ಆಸಕ್ತಿಯನ್ನು ತುಂಬ ಕಡಿಮೆ ತೋರಿಸ್ತಾ ಬರ್ತಾರೆ. ಓಕೆ. ಆ್ಯಂಡ್ ನೆಕ್ಸ್ಟು ಆಸಕ್ತಿ ತೋರೋದು ಕಡಿಮೆ ಮಾಡ್ತಾರೆ. ಆ್ಯಂಡ್ ಏನಂದರೆ ಯಾವುದೇ ಕಾರಣಕ್ಕೆ ಮಾತಾಡೋಕ್ಕೂ ಹೋಗೋದಿಲ್ಲ. ನೀವು ಯಾವುದೇ ಇಷ್ಟದ ವಿಚಾರ ಮಾತಾಡಿದ್ರೂ ಅಥವಾ ಅವರಿಗಿಷ್ಟ ಈಗೇನಾಗಿರುತ್ತೆ, ನಿಮ್ಮ ಸಂಗಾತಿ ಏನು ಸೈಲೆಂಟ್ ಆಗಿ ಹೋಗಿರ್ತಾರೆ, ಅವ್ರಿಗೇನು ಇಷ್ಟ ಇರುತ್ತೆ ಆ ವಿಚಾರ ಮಾತಾಡೋಕ್ಕೆ ಹೋದ್ರೂ ಅವ್ರು ಮಾತಾಡ್ಲಿಕ್ಕೆ ಹೋಗ್ತಾ ಇರಲ್ಲ. ಇಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಿರ್ತಾರೆ. ಫಸ್ಟ್ ಪಾಯಿಂಟ್ ಇದು. ಆ್ಯಂಡ್ ಸೆಕೆಂಡ್ ಬರೋಣ, ಗುಪ್ತತೆ ಹೆಚ್ಚಿಗೆ ಮಾಡ್ತಾರೆ. ಅಂದರೆ ಎಲ್ಲ ವಿಚಾರದಲ್ಲಿ ಹೈಡ್ ಮಾಡ್ತಾರೆ, ಮುಚ್ಚಿಡ್ತಾ ಹೋಗ್ತಾರೆ. ಉದಾಹರಣೆಗೆ ನೋಡೋದಾದರೆ ಅವರ ಫೋನ್ ಕಾಲ್, ಇವತ್ತಿಗೆ ಈ ಚೀಟಿಂಗ್ ನಡೀತಿರುತ್ತೆ ಮೇಜರ್ ಆಗಿ ಫೋನ್ಗಳ ಮುಖಾಂತರ. ಅಂತಂತ ಹೇಳಿದ್ರೆ ಇವತ್ತೆಲ್ಲೋ ಇನ್ಸ್ಟಾಗ್ರಾಮ್ ರೀಲ್ಸ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು. ಸೊ ಇದರಲ್ಲಿ ಎಲ್ಲೋ ಒಂದು ಕಡೆ ಕಾಂಟ್ಯಾಕ್ಟ್ ಆಗ್ತಾರೆ, ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ. ಸೊ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಸೊ ಫೋನ್ ಲಾಕನ್ನು ಚೇಂಜ್ ಮಾಡಿ ಇಟ್ಕೊಳ್ಳೋದು, ಹೈಡಾಗಿ ಇಟ್ಕೊಳ್ತಾರೆ, ಗುಪ್ತತೆಯಾಗಿ ಇಟ್ಕೊಳ್ತಾರೆ. ಇಮೇಲ್ ಐಡಿಗಳನ್ನು ಗುಪ್ತತೆಯಾಗಿ ಇಟ್ಕೊಳ್ಳುವಂಥದ್ದು, ಅಥವಾ ಮೆಸೆಂಜರ್ ಬಾಕ್ಸ್ ಏನಿರುತ್ತೆ ಅದನ್ನು ಗುಪ್ತತೆಯಾಗಿ ಲಾಕ್ ಇಟ್ಕೊಳ್ಳೋದು. ಸೊ ಈ ಥರದ್ದೆಲ್ಲ ನಡೀತಾ ಹೋಗುತ್ತೆ. ಸೊ ಇವೆಲ್ಲ ಒಟ್ಟಿನಲ್ಲಿ ಗುಪ್ತತೆ ಅಂದರೆ ಎಲ್ಲ ವಿಚಾರದಲ್ಲೂ ಕೂಡ ಮುಚ್ಚಿ ಹಾಕಲಿಕ್ಕೆ ನೋಡ್ತಾ ಇರ್ತಾರೆ. ಸೊ ಇದು ಎರಡನೇ ಲಕ್ಷಣ. ಆ್ಯಂಡ್ ಮೂರನೇ ಬರೋಣ ಏನಂದರೆ, ಅತಿ ಹೆಚ್ಚು ಸಮಯ ಹೊರಗೆ ಕಳೆಯೋಕ್ಕೆ ಇಷ್ಟಪಡ್ತಾರೆ ಸ್ನೇಹಿತರೆ. ನೋಡಿ, ಅತಿ ಹೆಚ್ಚು ಸಮಯ ಅಂತ ಹೇಳಿದ್ರೆ ಎಕ್ಸಾಂಪಲ್, ಹೊರಗಡೆ ಏನೂ ಕೆಲಸ ಇರಲ್ಲ, ಬಟ್ ಆದರೂ ಸುಳ್ಳು ಹೇಳ್ಕೊಂಡು ಹೊರಗಡೆ ಹೋಗಿರ್ತಾರೆ. ಸುಳ್ಳು ಹೇಳ್ಕೊಂಡು ಹೊರಗಡೆ ಟೈಮ್ ಪಾಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ. ಮನೆಯಲ್ಲಿ ಅವ್ರಿಗೆ ನಿಮ್ಮೊಟ್ಟಿಗೆ ಸಮಯ ಕಳೀಲಿಕ್ಕೆ, ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಇಷ್ಟ ಇರದೇ ಕಾರಣ ಹೊರಗಡೆ ಬೇರೆ ಇನ್ಯಾವುದು ಅನೈತಿಕವಾಗಿರ್ತಕ್ಕಂಥ ಸಂಬಂಧಗಳ ವಿಚಾರ ಇರೋದ್ರಿಂದ ಸಮಯನ ಕಡಿಮೆ ಬಯಸ್ತಾರೆ, ಹೊರಗಡೆ ಜಾಸ್ತಿ ಸಮಯನ ಕಳೀಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ. ಆ್ಯಂಡ್ ಸುಳ್ಳು ಹೇಳ್ತಾರೆ. ಆಲ್ಮೋಸ್ಟ್ ಸುಳ್ಳು ಹೇಳ್ಕೊಂಡು ಅಲ್ಲಿ ಕೆಲಸ ಇದೆ, ಇಲ್ಲಿ ಕೆಲಸ ಇದೆ ಅಂದ್ಕೊಂಡು ಸುಳ್ಳು ಹೇಳ್ಕೊಂಡು ಹೊರಗಡೆ ಓಡಾಡುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂದರೆ, 4ನೇ ಪಾಯಿಂಟು, ಆಸಕ್ತಿ ತುಂಬ ಕಡಿಮೆ ಇರುತ್ತೆ. ಅಂದರೆ ಭಾವನಾತ್ಮಕವಾಗಿ ಆಸಕ್ತಿನ ತುಂಬ ಕಡಿಮೆ. ಆಸಕ್ತಿ ಬರ್ತಾ 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 ಕಡಿಮೆ ಆಗ್ತಾ ಬರ್ತಾವ್ರಲ್ಲಿ. ಯಾವ್ಯಾವ ವಿಚಾರಕ್ಕೆ ಆಸಕ್ತಿ ಕಡಿಮೆ ಆಗುತ್ತೆ? ಭಾವನೆಗಳ ವಿಚಾರದಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಅಂದರೆ ವಾಸ್ತವಿಕವಾಗಿ ಏನು ವಿಚಾರಗಳಿರುತ್ತೆ ಅದ್ರ ಮೇಲೂ ಕೂಡ ತುಂಬ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಮೇಲೆ ಓವರಾಲ್ ಆಗಿ ಇಂಟ್ರೆಸ್ಟನ್ನು ತುಂಬ ಕಡಿಮೆ ಮಾಡ್ತಾ ಹೋಗ್ತಾರೆ. ಈಗ ನೀವು ಯಾವುದೋ ಒಂದು ಇಷ್ಟಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಮಾತಾಡ್ತೀರಾ, ಆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋಕೆ ಹೇಳ್ತೀರಾ, ಅವ್ರು ಯಾವುದೇ ಕಾರಣಕ್ಕೂ ಕೂಡ ಪಾಲ್ಗೊಳ್ಳೋಕ್ಕೆ ಹೋಗಲ್ಲ ಸ್ನೇಹಿತರೆ. ಸೊ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಬೇರೆ ಆಲ್ರೆಡಿ ಒಂದು ಅನೈತಿಕವಾಗಿರ್ತಕ್ಕಂಥ ಸಂಬಂಧಗಳ ಒಂದು ವಿಚಾರದಲ್ಲಿ ಅವರಿಗೆ ಇಂಟ್ರೆಸ್ಟ್ ಇರುವಾಗ ನಿಮ್ಮಲ್ಲಿ ಇಂಟ್ರೆಸ್ಟನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತಾರೆ. ಆ್ಯಂಡ್ 5ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯಾವಾಗಲೂ ನಿಮ್ಮ ಜೊತೆಗೆ ಯಾವುದೋ ಒಂದು ಕಾರಣಕ್ಕೆ ಜಗಳ ಮಾಡ್ತಾ ಬರ್ತಾರೆ. ನೀವೇನು ತಪ್ಪು ಮಾಡದೆ ಹೋದರೂ ಕೂಡ ಸುಮ್ಮನೆ ಜಗಳ ಮಾಡ್ತಾ ಹೋಗ್ತಾರೆ. ಸುಮ್ಮನೆ ಜಗಳ ಮಾಡ್ತಾರೆ, ಕಾರಣನೇ ಇರಲ್ಲ ಅಲ್ಲಿ. ಸೊ ಈ ಥರದ ವಿಚಾರಗಳು ನಿಮ್ಮ ಒಂದು ಸಂಗಾತಿಗಳ ಮಧ್ಯೆ ನಡೀತಾ ಇದೆ. ನಿಮ್ಮ ಒಂದು ಗಂಡು ಹೆಣ್ಣಿನ ಮಧ್ಯೆ, ಲವರ್ಸ್ ಮಧ್ಯೆ, ಆಲ್ಮೋಸ್ಟ್ ಗಂಡು ಹೆಣ್ಣಿನ ಮಧ್ಯೆ ನಡೀತಾರೆ. ಗಂಡ ಹೆಂಡತಿ ಏನು ಹೇಳ್ತೀವಿ ಅವ್ರಗಳ ಮಧ್ಯೆ ನಡೀತಾ ಇರುತ್ತೆ. ಇಷ್ಟು 5 ಪಾಯಿಂಟ್ಸು 100% ಕನ್ಫರ್ಮ್ ಆಗಿದೆ ಅಂದರೆ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಮಾರ್ಗದರ್ಶನ ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ತೊಗೊಂಡ್ರೆ ಇನ್ನೂ ಬೆಟರ್ ದೆನ್ ಆಗಿರುತ್ತೆ, ಏನು ಮಾಡಬಹುದು ಅಂತೇಳಿ. ಸೊ ಇವತ್ತಿನ ಒಂದು ಟಾಪಿಕ್, ನಿಮ್ಮ ಜೊತೆಗಿರ್ತಕ್ಕಂಥ ಸಂಗಾತಿಗಳು ಜೊತೆಗಿದ್ಕೊಂಡು ಹೇಗೆ ಮೋಸ ಮಾಡ್ತಾರೆ, ಅದರ ಲಕ್ಷಣಗಳು ಹೇಗಿರುತ್ತೆ ಅಂದ್ಕೊಂಡು ಈ ಒಂದು ವಿಡಿಯೋ ಒಳಗಡೆ ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.